ಕಮಲ ಕಚ್ಚಾಟ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಮಲ ಕಲಿಗಳ ಕಚ್ಚಾಟ ದೊಡ್ಡ ಮಟ್ಟದಲ್ಲಿ ರಂಗೇರ್ತಾ ಇದೆ. ಬಣದ ಬಡಿದಾಟದ ನಡುವೆ ಬಿಜೆಪಿ ಅಧ್ಯಕ್ಷ ಅಖಾಡಕ್ಕೆ ಧುಮುಕ್ತಾರ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ಚರ್ಚೆಗಳು ಈಗ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ. ಯತ್ನಾಳ್ ಸ್ಪರ್ಧೆ ಬಗ್ಗೆ ಇವತ್ತೇ ಭಿನ್ನರ ಬಣದ ನಿರ್ಧಾರ ಆಗುವ ಸಾಧ್ಯತೆಯೂ ಇದೆಯಾ? ಹಾಗಾದ್ರೆ ಬೆಂಗಳೂರಿನಲ್ಲಿ ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಇವತ್ತು ಬೆಂಗಳೂರಿನಲ್ಲಿ ಮಹತ್ವದ ಸಭೆ ಆಗುತ್ತೆ ಯತ್ನಾಳ್ ನೇತೃತ್ವದಲ್ಲಿ. ಯಾರನ್ನು ನಿಲ್ಲಿಸಬೇಕು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮಹತ್ವದ ಸಭೆಯಾಗುತ್ತೆ. ಬಿಜೆಪಿ ಅಧ್ಯಕ್ಷ ಅಖಾಡಕ್ಕೆ ಧುಮುಕೆ ಬಿಡ್ತಾರ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ, ಗೆಲುವು ಖಚಿತ ಅನ್ನುವಂತಹ ಹೇಳಿಕೆಯನ್ನ ಈ ಹಿಂದೆನೇ ಬಸನಗೌಡ ಪಾಟೀಲ್ ಹೇಳಿದ್ರು. ಇನ್ನೊಂದು ಕಡೆ ಈಗಾಗಲೇ BY ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಬಣದ ಬಡಿದಾಟ ನಡೀತಾ ಇದೆ. ಹಲವಾರು ಜಿಲ್ಲೆಗಳನ್ನು ನಾವು ಗಮನಿಸಿದಾಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ BY ವಿಜಯೇಂದ್ರ ವಿರುದ್ಧವಾಗಿ ದೂರ್ತಾರೆ. ಈ ಹಿಂದೆ ನಾನೇ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತೀನಿ ಅಂತ ಯತ್ನಾಳ್ ಕೂಡ ಹೇಳಿದ್ರು. ಇನ್ನೊಂದು ಕಡೆ ತಟಸ್ಥ ಬಣವನ್ನು ಸೆಳೆಯಲಿಕ್ಕೆ ಯತ್ನಾಳ್ ಟೀಮ್ ಈಗ ಪ್ಲಾನ್ ಚೇಂಜ್ ಮಾಡುವ ಸಾಧ್ಯತೆ ಇದೆ. ಯತ್ನಾಳ್ ಬದಲು ಬೇರೊಬ್ಬರನ್ನ ಕಣಕ್ಕಿಳಿಸಲಿಕ್ಕೆ ರೆಬಲ್ಸ್ ಒಂದು ಕಡೆ ಚಿಂತನೆಯನ್ನು ಮಾಡ್ತಾ ಇದೆ. ಶ್ರೀರಾಮುಲು ಸುಧಾಕರ್ ಬೆಂಬಲದಿಂದ ಭಿನ್ನರಿಗೆ ಮತ್ತಷ್ಟು ಬಲ ಈಗ ಸಿಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಯತ್ನಾಳ್ ಟೀಮ್ಗೆ ತಿರುಗೇಟನ್ನು ಕೊಡಲಿಕ್ಕೆ BY ವಿಜಯೇಂದ್ರ ಬಣದಿಂದಲೂ ತಂತ್ರಗಾರಿಕೆ ನಡೀತಾ ಇದೆ. ಈ ಹಿಂದೆ ನಾನೇ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತೀನಿ ಅಂತ ಯತ್ನಾಳ್ ಹೇಳಿದ್ರು, ಮಾಧ್ಯಮದ ಮುಂದೆನೇ ಹೇಳಿದ್ರು. ಸ್ಪರ್ಧೆ ಖಚಿತ, ಠೇವಣಿ ಉಚಿತ, ಗೆಲುವು ನಿಶ್ಚಿತ. ನಮ್ಮದು ಒಂದು ಕೋರ್ ಕಮಿಟಿ ಇದೆ. ಆ ಕೋರ್ ಕಮಿಟಿಯಲ್ಲಿ ನಾವು ಕೂಡ ತೀರ್ಮಾನ ಮಾಡ್ತೀವಿ. ಆ ಕೋರ್ ಕಮಿಟಿಯಲ್ಲಿ ನನ್ನ ಹೆಸರು ಫೈನಲ್ ಆದರೆ ನಾನೇ ನಿಲ್ತೀನಿ ಅಂತ ಬಸನಗೌಡ ಪಾಟೀಲ್ ಘಂಟಾಘೋಷವಾಗಿ ಹೇಳಿದರು. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಹೈಕಮಾಂಡ್ ಎಷ್ಟೇ ತಾಕೀತು ಮಾಡಿದರೂ ಕೂಡ ನಿಮ್ಮ ಯಾವುದೇ ಕಟ್ಟಾಜ್ಞೆಗಳು ನಾನು ಪಾಲನೆ ಮಾಡಲ್ಲ, ನನಗೇನು ಮನಸ್ಸಿಗೆ ಬರುತ್ತೆ ನಾನು ಅದನ್ನೇ ಹೇಳೋದು ಅಂತ ಯತ್ನಾಳ್ ಒಂದು ಕಡೆ ಹೇಳ್ತಾ ಇದ್ರು. ಹೈಕಮಾಂಡನ್ನು ಕೂಡ ಭೇಟಿಯಾಗಿ ಬಂದರು. ಅದಾದಮೇಲೆ ವಿಜಯೇಂದ್ರ ಬಿಲ್ಕುಲ್ ಅವ್ರ ಅಧಿಕಾರದಲ್ಲಿ ಇರಬಾರ್ದು, ಇಳಿಲೇಬೇಕು ಅನ್ನುವಂತಹ ಒಂದಿಷ್ಟು ವಿಚಾರಕ್ಕೂ ಸಂಬಂಧಪಟ್ಟಂಗೆ ಸಾಕಷ್ಟು ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳಿದರು. ಈ ಬೆಳವಣಿಗೆ ನಡುವೆ ಬಳ್ಳಾರಿಯ ರೆಡ್ಡಿ ಬ್ರದರ್ಸ್ ನಡುವೆ ಒಂದಿಷ್ಟು ಮನಸ್ತಾಪಗಳಾಯ್ತಲ್ಲ, ಹಾಗಾಗಿ ಶ್ರೀರಾಮುಲು ಈ ಭಿನ್ನರ ಟೀಮ್ಗೆ ಏನಾದರೂ ಸೇರ್ಕೊಳ್ತಾರಾ? ಆಮೇಲೆ ಈ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದಿಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದರು ವಿಜಯೇಂದ್ರ ವಿರುದ್ಧವಾಗಿ. ಅವರು ನಮ್ಮ ಟೀಮಿಗೆ ಏನಾದ್ರು ಬರ್ತಾರಾ ಅಂತ ಒಂದು ಕಡೆ ಯತ್ನಾಳ್ ಈಗ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಧುಮುಕ್ತೀನಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಯತ್ನಾಳ್ ಇದ್ದಂತೆ ಕಾಣಿಸ್ತಾ ಇದೆ.